ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಶುಗರ್ ಅಥವಾ ಡಯಾಬಿಟಿಸ್ ಇತ್ತು ಅಥವಾ ಮಧುಮೇಹ ಇತ್ತು ಅಂತಂತಂದರೆ ನಾವು ನಮ್ಮ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ಬೋದಾ, ಎದೆ ಹಾಲು ಕುಡಿಸ್ಬಹುದಾ ಅನ್ನೋದು ಪ್ರಶ್ನೆ. ಯಾರ್ಯಾರು ಪ್ರೆಗ್ನೆಂಟ್ ಇರ್ತೀರಾ ಅವರಿಗೆಲ್ಲ ಇದೊಂದು ಡೌಟ್ ಬರೋದು ಸಹಜ. ನನಗೆ GDM ಇತ್ತು, ಅಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್, ಅಂದರೆ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ಬರುವಂತಹ ಡಯಾಬಿಟಿಸ್, ಗರ್ಭಾವಸ್ಥೆಯಲ್ಲಿ ಬರುವಂತಹ ಶುಗರ್. ಸೊ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಅಂತಂತಂದರೆ ಮಗುಗೆ ನನ್ನ ಶುಗರು ಟ್ರಾನ್ಸ್ಫರ್ ಆಗಿಬಿಡುತ್ತಾ ಅನ್ನೋ ಒಂದು ಭಯ ಇರುತ್ತೆ ಯೂಶ್ವಲಾಗಿ. ಸೊ ಹಾಗಾಗಿ ಬ್ರೆಸ್ಟ್ ಫೀಡ್ ಮಾಡಬೇಕಾ ಮಾಡಬಾರ್ದಾ, ನಾನೇನಾದರೂ ಬ್ರೆಸ್ಟ್ ಫೀಡ್ ಮಾಡಿದೆ ಅಂತಂದರೆ ನಾನ್ ಡಯಾಬಿಟಿಸ್ ಮಗುಗೆ ಬಂದುಬಿಡುತ್ತಾ, ಅದು ಮಗುಗೇನಾದರೂ ತೊಂದರೆ ಆಗುತ್ತಾ, ಮಗುವಿನ ಶುಗರ್ ಲೆವೆಲ್ಸ್ ಹೆಚ್ಚು ಕಮ್ಮಿ ಆಗುತ್ತಾ, ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ ಯೂಶ್ವಲಾಗಿ. ಸೊ ಹಾಗಾಗಿನೇ ಇವತ್ತಿನ ವಿಡಿಯೋ. ಸೊ ಏನಂತಂದರೆ ಯಾವ ಥರದ ಡಯಾಬಿಟಿಸ್ ಇದ್ರೂ, ಡಯಾಬಿಟಿಸಲ್ಲಿ ಟೈಪ್ 1, ಟೈಪ್ 2 ಆ್ಯಂಡ್ GDM ಆ್ಯಂಡ್ ಪ್ರೀ ಡಯಾಬಿಟಿಕ್, ಆಯಿತಾ, ಯಾವುದೇ ಸ್ಟೇಜಲ್ಲಿ ಇದ್ರೂ, ಯಾವ ಥರನಾದ ಡಯಾಬಿಟಿಸ್ ಇದ್ರೂ ಕೂಡ ಮಗುಗೆ ಹಾಲು ಉಣಿಸೋದ್ರಿಂದ ಮಗುವಿಗೆ ಯಾವುದೇ ಥರನಾದಂತಹ ತೊಂದರೆ ಆಗೋದಿಲ್ಲ ಆ್ಯಂಡ್ ನಿಮಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಓಕೆ, ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಉಲ್ಟಾ ಏನು ಅಂತಂತಂದರೆ ಡಯಾಬಿಟಿಸ್ ಇದ್ದು ನೀವು ಫೀಡ್ ಮಾಡ್ತಾ ಇದ್ದೀರಾ ಅಂತಂತಂದರೆ ಇನ್ಸುಲಿನ್ ನೆಸೆಸಿಟಿ ಏನಿರುತ್ತೆ ದೇಹಕ್ಕೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಶುಗರ್, ನಮ್ಮ ತಾಯಿಯ ದೇಹದ ಶುಗರ್ ಲೆವೆಲ್ಸು ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಡಯಾಬಿಟಿಸ್ ಮ್ಯಾನೇಜ್ ಆಗುತ್ತೆ. ಸೊ ಹೇಳಬೇಕು ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನಿಮ್ಮ ಶುಗರು ಕಂಟ್ರೋಲಲ್ಲಿ ಇರುತ್ತೆ. ಓಕೆ, ಬ್ರೆಸ್ಟ್ ಫೀಡಿಂಗಿಂದ ಪೋಸ್ಟ್ ಪಾರ್ಟಮ್ ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಆಫ್ಟರ್ ಡೆಲಿವರಿ ನಿಮ್ಗೇನು ಪ್ರೆಗ್ನೆನ್ಸಿ, ಥ್ರೋಟ್ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಆದ ಮೇಲೂ ಕೂಡ ನಿಮ್ಗೇನು ವೇಟ್ ಗೇನ್ ಆಗಿರುತ್ತಲ್ಲ ಆ ವೇಟ್ ಕಮ್ಮಿ ಮಾಡೋದಕ್ಕೆ ಬ್ರೆಸ್ಟ್ ಫೀಡಿಂಗು ಹೆಲ್ಪ್ ಮಾಡುತ್ತೆ. ಸೊ ಇಂಡೈರೆಕ್ಟಾಗಿ ಟೈಪ್ 2 ಡಯಾಬಿಟಿಸ್ ಬರದೇ ಇರೋ ಹಾಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡುತ್ತೆ. ಓಕೆ, ಟೈಪ್ 2 ಡಯಾಬಿಟಿಸ್ ಅಂದರೆ ಏನಿ ಅರೌಂಡ್ 40 ಅಥವಾ 35 to 40 ಏಜಲ್ಲಿ ನೀವು ಹೊಸದಾಗಿ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಇತ್ತು ಅಂತಂದರೆ, ಅದಕ್ಕೂ ನಿಮ್ಮ ವೇಟ್ ಜಾಸ್ತಿ ಇತ್ತು ಅಂತಂತಂದರೆ ಡಯಾಬಿಟಿಸ್ ಬರೋದು ತುಂಬ ಸುಲಭ. ಸೊ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಂತಂತಂದರೆ ವೇಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಅದರ ಜೊತೆಗೆ ಟೈಪ್ 2 ಡಯಾಬಿಟಿಸ್ ಬರದೇ ಇರೋ ಹಾಗೆ ಇದು ತಡೆಯುತ್ತೆ. ಇಷ್ಟೊತ್ತವರೆಗೂ ಹೇಳಿದ್ದು ತಾಯಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಮಗುವಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಯೂಶಲ್ ಆಗಿ ಡಯಾಬಿಟಿಕ್ ತಾಯಿಯಂದರಿಗೆ ಹುಟ್ಟಿರುವಂತಹ ಮಗುವಿನ ಶುಗರ್ ಲೆವೆಲ್ಸು ಹುಟ್ಟಿದ ಮೇಲೆ ಫ್ಲಕ್ಚುಯೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹುಟ್ಟಿದ ಮೇಲೆ ಇಮಿಡಿಯೇಟಾಗಿ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಮಗುವಿನ ಶುಗರ್ ಲೆವೆಲ್ಸು ಮ್ಯಾನೇಜ್ ಆಗಿ ಅಂಡರ್ ಕಂಟ್ರೋಲ್ ಇರುತ್ತೆ. ಮಗುವಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಬ್ರೆಸ್ಟ್ ಮಿಲ್ಕು ಪ್ರೊಟೆಕ್ಟ್ ಮಾಡುತ್ತೆ, ಆಯಿತಾ. ಸೊ ಇಂಡೈರೆಕ್ಟ್ಲಿ ನೀವು ಅಮೃತ ಕುಡಿಸ್ತಿದ್ದೀರಾ ಮಗುವಿಗೆ. ಡಯಾಬಿಟಿಸ್ ಇದ್ರೂ ಕೂಡ ನಿಮ್ಮ ಹಾಲಿಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಇಲ್ಲ, ತಲೆಯಿಂದ ತೆಗೆದು ಹಾಕಿ. ಆ್ಯಂಡ್ ಇದು ಹುಟ್ಟಿದ ತಕ್ಷಣ ಆಯಿತು. ಹುಟ್ಟಿದ ಆದಮೇಲೆ ಮಗು ಬೆಳೀತಾ ಬೆಳೀತಾ ಮಗುವಿಗೇನಾದರೂ ಒಬೆಸಿಟಿ ಬರೋ ಹಂಗಿದ್ದು ಅಥವಾ ಟೈಪ್ 2 ಡಯಾಬಿಟಿಸ್ ಮಗು ದೊಡ್ಡದು ಆದಮೇಲೆ ಬರುವಂತಹ ಸಾಧ್ಯತೆ ಇದ್ರೂ ಕೂಡ ಈ ಬ್ರೆಸ್ಟ್ ಫೀಡಿಂಗ್, ನೀವು ಈಗ ಏನು ಮಾಡ್ತಿರಲ್ಲ ಬ್ರೆಸ್ಟ್ ಫೀಡಿಂಗ್, ಮುಂದೊಂದು ದಿವಸ ಟೈಪ್ 2 ಡಯಾಬಿಟಿಸ್ ಬರದೇ ಇರೋ ಹಾಗೆ, ಒಬೆಸಿಟಿ ಬರದೇ ಇರೋ ಹಾಗೆ ನಿಮ್ಮ ಮಗುನ ಕಾಪಾಡುತ್ತೆ ಆ್ಯಂಡ್ ನ್ಯಾಚುರಲ್ ಆ್ಯಂಟಿಬಾಡಿನ ಡೆವಲಪ್ ಮಾಡುತ್ತೆ, ಇಮ್ಯುನಿಟಿನ ಡೆವಲಪ್ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಿಂದ ನೋಡಿದ್ರೂ ನಿಮಗೆ, ನಿಮ್ಮ ಮಗುವಿಗೆ ನೀವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಉಲ್ಟಾ ಎಲ್ಲ ರೀತಿಯಿಂದ ಒಳ್ಳೆಯದೇ ಆಗುತ್ತೆ. ಸೊ ಟೋಟಲಾಗಿ ಹೇಳಬೇಕಂತೆ ಎದೆ ಹಾಲಿನ ಮೂಲಕ ನಿಮ್ಮ ಮಗುವಿಗೆ ನಿಮ್ಮ ಶುಗರು ಹೋಗೋದಿಲ್ಲ. ಆರಾಮಾಗಿ ಬ್ರೆಸ್ಟ್ ಫೀಡ್ ಮಾಡಿ, ಬಟ್ ಏನು ಅಂತಂದರೆ ಚೆನ್ನಾಗಿ ನೀರು ಕುಡೀರಿ ಆ್ಯಂಡ್ ನಿಮ್ಮ ಶುಗರ್ ಲೆವೆಲ್ಸ್ನ ಸರಿಯಾಗಿ ಮಾನಿಟರ್ ಮಾಡಿ. ಲ್ಯಾಕ್ಟೇಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಸರಿಯಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ಅಥವಾ ಕಮ್ಮಿ ಪ್ರೊಡಕ್ಷನ್ ಆಗ್ತಾಯಿದೆ, ನಿಪ್ಪಲ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ, ಲ್ಯಾಚಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ, ಇನ್ವರ್ಟೆಡ್ ನಿಪ್ಪಲ್ ಇದೆ ಅಂತ ಅಂದು ಮಗುವಿಗೆ ಯಾವುದೇ ಥರನಾಗಿ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಇನಫ್ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇಲ್ಲ ಅಂತಂತಂದರೆ ಲ್ಯಾಕ್ಟೇಷನ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರನ್ನು ಮೀಟ್ ಮಾಡಿ ನಿಮ್ಮ ಎದೆ ಹಾಲನ್ನ ಜಾಸ್ತಿ ಮಾಡ್ಕೊಳ್ಳಿ ಆ್ಯಂಡ್ ಅದರ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಬ್ರೆಸ್ಟ್ ಫೀಡಿಂಗ್ ಮಾಡಿ ಆದಷ್ಟು, ಎಷ್ಟು ಮಾಡ್ತೀರಾ ಅಷ್ಟು ಒಳ್ಳೆಯದು. ಬಟ್ ಅದರ ಪ್ಯಾರಲಲ್ ಆಗಿ ನಿಮ್ಮ ಶುಗರ್ ಲೆವೆಲ್ಸ್ನ ಮಾನಿಟರ್ ಮಾಡಬೇಕು. ಮೆಡಿಸಿನ್ಸ್ನ ಕೊಟ್ಟಿದ್ರು ಅಂತಂದರೆ ಕರೆಕ್ಟಾಗಿ ತೊಗೋಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಡಯಟ್ನ ಫಾಲೋ ಮಾಡಬೇಕು. ಆ್ಯಂಡ್ ಬಾಣಂತನದಲ್ಲಿ ಯೂಶ್ವಲಾಗಿ ಹೆಚ್ಚಿಗೆ ಸ್ವೀಟ್ ಪದಾರ್ಥಗಳನ್ನ ಜಾಸ್ತಿ ಕೊಡ್ತಾರೆ, ಎಲ್ಲ ಸೈಡ್ ಆಯಿತು.
ಥ್ರೂಔಟ್ ಕರ್ನಾಟಕ ನಾನು ಹೇಳ್ತಾ ಇರೋದು, ನಾರ್ತ್ ಕರ್ನಾಟಕ ಆಗಿರ್ಬೋದು, ಸೌತ್ ಕರ್ನಾಟಕ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಜಾಸ್ತಿ ಸ್ವೀಟ್ ಅಂಶಗಳನ್ನ ಜಾಸ್ತಿ ಕೊಡ್ತಾರೆ. ಅದ್ರ ಕಡೆಗೆ ಒಂದು ಸ್ವಲ್ಪ ಗಮನ ಇಟ್ಕೊಂಡು ಅದರ ಬದಲು ಸಬ್ಸ್ಟಿಟ್ಯೂಟ್ ಏನನ್ನು ತೊಗೋಬೇಕು ಅದನ್ನು ತೊಗೊಳ್ಳಿ. ಓಕೆ, ಅದನ್ನು ಬಿಟ್ಟರೆ ಬ್ರೆಸ್ಟ್ ಫೀಡಿಂಗಿಂದ ನಿಮ್ಮ ಮಗುವಿಗೆ, ನಿಮಗೆ ಶುಗರ್ ಇತ್ತು ಅಂತಂದರೆ ನಿಮ್ಮ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಓಕೆ, ಇದನ್ನು ಬಿಟ್ಟು ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.